ನಾವು ಅಮಾಯಕ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರದು. ಬಡವ್ರ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರದು. ಬೇರೆ ಧರ್ಮದವರನ್ನ ದ್ವೇಷಿಸತಕ್ಕಂಥ ಕೆಲಸ ಮಾಡಬಾರದು. ಎಲ್ಲರೂ ಮನುಷ್ಯರಲ್ವಾ? ಈಗ ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಕಾಯಿಲೆ ಬರ್ತದೆ, ನನಗೆ ಆಪರೇಷನ್ ಮಾಡಿಸ್ಕೋಬೇಕು. ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ಬೇಕು. ನಮ್ಮ ಜಾತಿ ಬ್ಲಡ್ಡೇ ಬೇಕು ಅಂತ ಕೇಳ್ತೀನ? ಅದು ಕ್ರಿಶ್ಚಿಯನ್ರ ಬ್ಲಡ್ ಆರೋ ಹೋಗ್ಬೋದು, ಹಿಂದೂಗಳ ಬ್ಲಡ್ ಆರೋ ಹೋಗ್ಬೋದು, ಮುಸಲ್ಮಾನರ ಬ್ಲಡ್ ಆರೋ ಹೋಗ್ಬೋದು, ಯಾರ ಬ್ಲಡ್ ಆರೋ ಹೋಗ್ಬೋದು ಅಲ್ಲ. ಯಾಕಂತಂದ್ರೆ ಬದುಕಕ್ಕೋಸ್ಕರ ಸ್ವಾರ್ಥ ಹೆಂಗಿದೆ ನಮ್ಮಲ್ಲಿ ಅಂತಂದ್ರೆ, ಬದುಕಕ್ಕೋಸ್ಕರ ಯಾರ ಬ್ಲಡ್ನಾರು ಕೊಡಪ್ಪ, ನನ್ನ ಜೀವ ಉಳಿಸು ಸಾಕು ಡಾಕ್ಟ್ರೆ ಅಂತ ಹೇಳ್ತೀವಿ ಅಲ್ವಾ? ಹೌದಾ ಅಲ್ಲ? ಹೇಳಿ ಸ್ವಾಮೀಜಿ ಇದನ್ನೆಲ್ಲ. ಹೇಳಿ ಇದನ್ನ ನೋಡಿ. ನನ್ನ ಜಾತಿಯವನೇ, ನಮ್ಮ ವಂಶದವನೇ ಬ್ಲಡ್ ಆಗಬೇಕು ಅಂತ ಕೇಳ್ತೀನ? ಯಾರು ಬ್ಲಡ್ ಆಗಬೇಕು? ಪ್ರಾಣ ಉಳ್ಕೊಂಡ ಮೇಲೆ ಆಮೇಲೆ ನೀನು ಕ್ರಿಶ್ಚಿಯನ್ನು, ನೀನು ಹಿಂದೂ, ನೀನು ಮುಸಲ್ಮಾನ್ ಅಂತ ಹೇಳೋದು ಇದೆಯಲ್ಲ, ಇದು ಅಮಾನವೀಯವಾದಂಥ ಕೆಲಸ ಅಲ್ವಾ? ಅಮಾನವೀಯವಾದಂಥ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಬಹಳ ಜನ ಅನುಮಾನ ಇದೆ. ಮೆಡಿಕಲ್ ಕಾಲೇಜು ಈಗ ಅಶೋಕ್ ರೈ ಇದನ್ನೆಲ್ಲ ಕಳೆದ ವರ್ಷನೇ ಹಿಡಿದು ಬಿಟ್ಟಿದ್ದ. ನನಗೆ ಇದೊಂದೇ, ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ನಾನು ಹೇಳಿದೆ, ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡೋಣಪ್ಪ, ಈ ವರ್ಷ ಬೇಡ ಅಂತ ಹೇಳಿದೆ. ಆಮೇಲೆ ಈ ವರ್ಷ ಮತ್ತೆ ಬಜೆಟ್ಗಿಂತ ಮುಂಚಿತವಾಗಿ ಬಂದ. ನಾನು ಹೇಳಿದೆ, ಈ ಸಾರಿ ಮಾಡ್ತೀನಪ್ಪ ಅಂತ ಹೇಳಿದೆ. ಅದು ಹೇಳಿದ ಮೇಲೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಬೇಕಾದಂಥ ಆಸ್ಪತ್ರೆನೂ ಕೂಡ ಮಾಡ್ತೀನಿ. ಯಾರಿಗೂ ಅನುಮಾನ ಬೇಡ. ನಮ್ಮ ವಿರೋಧಿಗಳು, ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ. ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಸುಮ್ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ. ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನುಡಿದಂತೆ ನಡೆದಿದೆ. ಈಗ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಕ್ಕಾಗದೇ ಇಲ್ಲ ಅಂತ ನರೇಂದ್ರ ಮೋದಿಯವರೇ ಹೇಳಿದ್ರು. ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು, ಈ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ. ಈಗ ನಾವು 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳು. ಎಷ್ಟು? 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ದಿವಾಳಿ ಆಗಿದೆಯಾ? ದಿವಾಳಿ ಆಗಿದೆಯೇನ್ರಿ? ಹೇಳಬೇಕು ನೀವೆಲ್ಲ. ದಿವಾಳಿ ಆಗಿಲ್ಲ, ಆಗೋದೂ ಇಲ್ಲ.
ಆಗದೂ ಇಲ್ಲ. ಗೊತ್ತಾಯ್ತಾ? ಈಗ ವಿರೋಧಿಗಳು, ನಮ್ಮ ವಿರೋಧಿಗಳಿದ್ದಾರಲ್ಲ, ಇನ್ಮೇಲೆ ಮುಂದಿನ ಚುನಾವಣೆಯಲ್ಲಿ ಈಗೇನು ಆಶೀರ್ವಾದ ಮಾಡಿದ್ರಿ, ಪಾಪ ರೈ ಒಬ್ಬನಿಗೆ ಆಶೀರ್ವಾದ ಮಾಡಿದ್ರಿ, ರೈ ಒಬ್ಬರಿಗೆ. ಮುಂದಿನ ಚುನಾವಣೆಯಲ್ಲಿ 8 ಕ್ಷೇತ್ರಗಳಿಗೆ ಆಶೀರ್ವಾದವನ್ನು ಮಾಡಬೇಕು. ನಮಗೆ ಕೇಳ ಹಕ್ಕಿದೆ, ಯಾಕಂದ್ರೆ ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ, ಜಾರಿ ಮಾಡಿದ್ದೀವಿ. ಈಗ ಅಶೋಕ್ ರಾಯ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳಿದ್ರು, ಅದಕ್ಕೆ ಎಷ್ಟೇ ಖರ್ಚಾಗಲಿ ಮಾಡೇ ತೀರ್ತೀನಿ. ಆಸ್ಪತ್ರೆನೂ ಮಾಡ್ತೀನಿ, ಮೆಡಿಕಲ್ ಕಾಲೇಜು ಕೂಡ ಮಾಡ್ತೇನೆ. ನಮ್ಮ ಬದ್ಧತೆ, ನಾವು ಕೊಟ್ಟಿರ್ತಕ್ಕಂಥ ಮಾತು, ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೇನೆ. ಒಂದು ಮೆಡಿಕಲ್ ಕಾಲೇಜು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು. ಇಲ್ಲಿವರೆಗೆ 22 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳು, ಆಸ್ಪತ್ರೆಗಳನ್ನು ಮಾಡಿದ್ದೇವೆ. ಇಲ್ಲಿವರೆಗೆ ನಾನು ಮುಖ್ಯಮಂತ್ರಿಯಾಗಿರುವಾಗ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ. ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಆಮೇಲೆ ಯುವ ನಿಧಿ ನಿಲ್ಲಿಸ್ತೀವ. 1 ಲಕ್ಷ ಕೋಟಿ ರೂಪಾಯಿಗಳನ್ನು 2.5 ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ. 1 ಲಕ್ಷ ಕೋಟಿ ನಿಲ್ಲಿಸಕ್ಕೆ ಹೋಗ್ತೀವ? ದಿವಾಳಿ ಆಗಿದೆಯಾ? ನಮ್ಮನ್ನು ಕಾಪಿ ಹೊಡೆದ್ಬಿಟ್ಟಿದ್ದಾರೆ. ಈಗ ನಮ್ಮನ್ನ ಕಾಪಿ ಹೊಡೆದ್ಬಿಟ್ಟಿದ್ದಾರೆ. ಈಗ ಜೊತೆಗೆ ಈಗ ಇತ್ತೀಚೆಗೆ ನಡೆದಂತ ಒಂದು ಬೆಳವಣಿಗೆಯಿಂದ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. GST, ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದನ್ನು ಜಾರಿಗೆ ತಗೊಂಡ್ಬಂದವರು ಯಾರು? ಇದೇ ನರೇಂದ್ರ ಮೋದಿ 2017ರಲ್ಲಿ ಜಾರಿಗೆ ತಗೊಂಡ್ಬಂದವರು ಯಾರು? ಮೋದಿ ಸರ್ಕಾರ. 8 ವರ್ಷ ಆಯಿತು ಇಲ್ಲಿಗೆ ಜಾರಿಗೆ ಬಂದು. 8 ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಹೊಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟ್, ದಿವಾಳಿ ಗಿಫ್ಟ್ ಅದಕ್ಕೂ ಚಪ್ಪಾಳೆ ತಟ್ಟೋದು ನೋಡಿ. ಹಿಂಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ, 8 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ. GST ರೇಟ್ಗಳು ಮಾಡಿದವರು ಅವರೇ, ಇದೇ ನರೇಂದ್ರ ಮೋದಿ. ಈಗ ರ್ಯಾಷನಲೈಸ್ ಮಾಡಿಬಿಟ್ಟು 2 ರೇಟ್ ಮಾಡಿ ಈಗ ಬೆಂತಟ್ಟಿಗೆತ್ತಾ ಇರೋರು ಇವರು. ಹಾಗಾದ್ರೆ ಕೊಟ್ಬಿಡಿ, 8 ವರ್ಷ ತೆರಿಗೆ ವಸೂಲು ಮಾಡಿದ್ದೀರಲ್ಲ. ಇದರಿಂದ ಏನು ಪರಿಣಾಮ ಆಗಿದೆ ಅಂತಂದ್ರೆ, ಕರ್ನಾಟಕ ಸರ್ಕಾರ ಒಂದಕ್ಕೇನೆ 15,000 ಕೋಟಿ ನಷ್ಟ ಆಗ್ತಾ ಇದೆ. ರಾಜ್ಯಗಳಿಗೆಲ್ಲ